ನಮಸ್ತೆ ಸ್ನೇಹಿತರೆ. ಬದುಕಿನಲ್ಲಿ ಯಾವತ್ತಿಗೂ ಕನ್ನಡಿ ಮತ್ತು ನೆರಳಿನಂತಹ ಗೆಳೆಯರು ಇರಬೇಕು. ಕನ್ನಡಿ ಯಾವತ್ತಿಗೂ ಸುಳ್ಳು ಹೇಳುವುದಿಲ್ಲ, ನೆರಳು ಯಾವತ್ತಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ. ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ. ಇರುವಷ್ಟು ಸಾಕೆಂದವನು ಬಡವನಾಗಿದ್ದರೂ ಬದುಕುತ್ತಾನೆ. ಇನ್ನಷ್ಟು ಬೇಕೆನ್ನುವವರು ಶ್ರೀಮಂತನಾಗಿದ್ದರೂ ಜೀವನವಿಡೀ ಕೊರಗುತ್ತಾ ಬದುಕುತ್ತಾನೆ. ಬಲವಾದ ಪೆಟ್ಟು ಬಿದ್ದಾಗಲೇ ಅಹಂಕಾರಿಗಳು ಬುದ್ಧಿ ಕಲಿಯುವುದು. ಸೂರ್ಯ ಚಂದ್ರರು ಬದಲಾಗಲಿಲ್ಲ. ಪ್ರಕೃತಿಯ ಸೃಷ್ಟಿಯಲ್ಲಿ ಬದಲಾದದ್ದು ಮನುಷ್ಯ ಮತ್ತು ಮನುಷ್ಯನ ಮನುಷ್ಯತ್ವ ಮಾತ್ರ. ಇನ್ನೊಬ್ಬರನ್ನು ಮೆಚ್ಚಿಸಲು ಬದುಕುವ ಬದುಕು ಎಂದಿಗೂ ನಿಮಗೆ ನೆಮ್ಮದಿಯನ್ನ ನೀಡಲಾರದು. ಒಳ್ಳೆಯ ಮತ್ತು ಸಂತೋಷದಿಂದ ಪಡೆದ ಅನುಭವಕ್ಕಿಂತ ಕೆಟ್ಟ ಮತ್ತು ಕಷ್ಟಗಳಿಂದ ಪಡೆದ ಅನುಭವ ಅತಿ ಹೆಚ್ಚು ನೆನಪಿನಲ್ಲಿ ಇರುತ್ತದೆ. ನಾವು ಎಷ್ಟೇ ಬೇಡ ಎಂದರೂ ಈ ಸಮಾಜದಲ್ಲಿ ಬದುಕಬೇಕು. ಕೆಲವರು ನಗುತ್ತಾರೆ, ಕೆಲವರು ಅಳಿಸುತ್ತಾರೆ, ಕೆಲವರು ಆಶೀರ್ವಾದ ಮಾಡುತ್ತಾರೆ, ಇನ್ನೂ ಕೆಲವರು ಪಾಠ ಕಲಿಸುತ್ತಾರೆ. ನಾವು ಎಲ್ಲರನ್ನೂ ಸಮಾಧಾನದಿಂದ ಸ್ವೀಕರಿಸಿ ನಮ್ಮ ಬದುಕಿನ ಜಟಕಾ ಬಂಡಿಯನ್ನು ಸಾಗಿಸಲೇಬೇಕಾಗಿದೆ. ಪ್ರತಿಯೊಂದು ಕತ್ತಲೆಯ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದಲ್ಲ ಒಂದು ದಾರಿ ಇದ್ದೇ ಇರುತ್ತದೆ. ನಾವು ತಾಳ್ಮೆಯನ್ನ ಕಳೆದುಕೊಳ್ಳದೆ, ಭರವಸೆಯನ್ನು ಕಳೆದುಕೊಳ್ಳದೆ ಈ ಜೀವನವನ್ನು ಸಾಗಿಸುತ್ತಾ ಇರಬೇಕು ಅಷ್ಟೇ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಏನಾಗಬೇಕೋ ಅದು ಆಗೇ ಆಗುತ್ತದೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಪ್ಪು ಹೆಜ್ಜೆ ಇಡುವುದು ಸಹಜ. ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಹಣೆಯಲ್ಲಿ ಏನು ಬರೆದಿದೆಯೋ ಅದೇ ಆಗೋದು ಎಂದು ತಿಳಿದುಕೊಂಡು ಸೋಮಾರಿಯಾಗಬಾರದು. ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು. ಹಣೆಯಲ್ಲಿ ಏನು ಬರೆದಿದೆ ಎಂದು ಗೊತ್ತಾಗುವುದು ಪ್ರಯತ್ನ ಮಾಡಿದ ನಂತರವೇ ಹೊರತು ಪ್ರಯತ್ನ ಮಾಡುವ ಮುಂಚೆಯೇ ಅಲ್ಲ. ಬೆಟ್ಟದಂತಹ ನೋವೇ ಬರಲಿ, ಜೊತೆಯಲ್ಲಿ ಇದ್ದವರೆಲ್ಲ ಶತ್ರುಗಳೇ ಆಗಿರಲಿ, ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು. ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡು. ನಿನಗೆ ನಾನಿದ್ದೇನೆ. ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಸತತ ಪ್ರಯತ್ನ ಮಾಡುತ್ತಾ ಇರು. ಒಂದಲ್ಲ ಒಂದು ದಿನ ನೀನು ಗೆದ್ದೇ ಗೆಲ್ಲುತ್ತೀಯ. ಭಗವಂತ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕಲ್ಲ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟನೆ ಮಾಡುತ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ ಮಾತ್ರ. ಈ ಸಮಯ ಒಂದೇ ರೀತಿ ಇರೋದಿಲ್ಲ. ನಿನ್ನನ್ನು ಅಳಿಸಿದವರು ಮುಂದೊಂದು ದಿನ ಅವರು ಅಳುವ ಸಮಯ ಬಂದೇ ಬರುತ್ತದೆ. ನೀನು ಕಾದು ನೋಡು. ನಿನ್ನಿಂದ ಕೆಲಸ ಮುಗಿದ ಮೇಲೆ ನಿನ್ನನ್ನು ಬಿಟ್ಟು ಹೋದುವವರಿಗೋಸ್ಕರ ಪರಿತಪಿಸಬೇಡ, ನೊಂದಿಕೊಳ್ಳಬೇಡ, ಬೇಜಾರಾಗಬೇಡ.
ಜೀವನವೇ ಮುಗಿದು ಹೋಯಿತು ಎಂದು ಪ್ರತಿದಿನ ಅಳುತ್ತಾ ಕೂರಬೇಡ. ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಸುಮ್ಮನಿದ್ದು ಬಿಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಮುಂದೆ ತಮ್ಮನ್ನು ತಾವೇ ನೋವಿನಿಂದ ನರಳುವಂತಹ ಸಮಯ ಬಂದೇ ಬರುತ್ತದೆ. ಮುಳ್ಳಿನ ಮೇಲೆ ಅಪವಾದ ಹೊರಿಸಬೇಡ. ಯಾಕೆಂದರೆ ಮುಳ್ಳಿನ ಮೇಲೆ ನೋಡಿದೆಯೇ ಕಾಲಿಟ್ಟವನು ನೀನೇ. ಬೇರೆಯವರನ್ನು ಕೆಟ್ಟವರು ಎಂದು ಹೇಗೆ ಹೇಳುತ್ತೀಯ? ತಿಳಿಯದೆ ಅವರನ್ನು ನಂಬಿದ್ದು ನೀನೇ. ಈ ಜಗತ್ತು ಹೇಗೆ ಗೊತ್ತಾ? ನೀನು ಅತ್ತರೆ ನಾಟಕ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಪಿಕೊಂಡಿದೀಯಾ ಅಂತಾರೆ, ಮಾತೆ ಆಡದಿದ್ದರೆ ಅಹಂಕಾರ ಅಂತಾರೆ. ಈ ಪ್ರಪಂಚದಲ್ಲಿ ಯಾವುದು ಒಡೆದರೂ ಅದು ಸದ್ದು ಮಾಡುತ್ತದೆ. ಆದರೆ ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಬಿಡುತ್ತೆ. ಜನರು ನಮ್ಮನ್ನು ಎಷ್ಟು ತುಳಿದರೂ ಪರವಾಗಿಲ್ಲ, ಆದರೆ ಭಗವಂತ ನಮ್ಮನ್ನು ಸದಾ ಮೇಲೆತ್ತಲು ಸಿದ್ಧನಿರುತ್ತಾನೆ. ಎಷ್ಟೇ ತಿದ್ದಿ ತೀಡಿದರೂ ನಾನು ಸಾಗುತ್ತಿರುವ ದಾರಿ ನೇರವಾಗಿ ಮೂಡುತ್ತಿಲ್ಲ. ಇದು ನೀನು ಬರೆದ ಹಣೆ ಬರಹನ? ಇಲ್ಲ, ನಾನೇ ಬರೆದುಕೊಂಡಿರುವ ನನ್ನ ಬದುಕಿನ ಬರಹನ ಅಂತ ನೀವು ಭಗವಂತನಿಗೆ ಕೇಳುವ ಪ್ರಶ್ನೆಯಾಗಿದೆ. ಕೆಲವರ ಬಣ್ಣದ ಮುಖವಾಡಗಳು ಅವರ ಮಿತಿಮೀರಿದ ಕುಣಿತದಿಂದ ತಾನಾಗಿಯೇ ಕಳಚಿ ಬೀಳುತ್ತೆ. ನಾವು ಅವರನ್ನು ತಾಳ್ಮೆಯಿಂದ ಕುಣಿಯಲು ಬಿಡಬೇಕು ಅಷ್ಟೇ. ತಾವೆಲ್ಲ ನೋಡುತ್ತಿರುವ ವೀಕ್ಷಕರಿಗೆ ಆತ್ಮೀಯ ಧನ್ಯವಾದಗಳು. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ತೆ.